ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಾಸ್ ವರ್ಡ್. ನಾನೊಂದು ಸ್ಕ್ಯಾಮಲ್ಲಿ ಸಿಗಾಕೊಂಡಿದ್ದೀನಿ. ಇದಕ್ಕೆ ಏನಾದರೂ ಐಡಿಯಾ ಇದ್ದರೆ ಹೇಳಿ ಪ್ಲೀಸ್. ಏನಂದರೆ, ನಾನು ಊರಿಗೆ ಹೋಗಿದ್ದಾಗ ನಾನು ಆ್ಯಕ್ಚುಲಿ ಒಂದು 15 ಇಯರ್ಸಿಂದ ನಾನು ಇಯರಿಂಗ್ಸ್ ಹಾಕ್ತಿರ್ಲಿಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಇಯರಿಂಗ್ಸ್ ಯೂಸ್ ಮಾಡ್ತಿದ್ದೆ. ಡೈಲಿ ಬೇಸಿಸ್ಗೊಂಡು ನಾನು ಇಯರಿಂಗ್ಸ್ ಯೂಸೇ ಮಾಡ್ತಿರ್ಲಿಲ್ಲ. ಏನಾದರೂ ಫಂಕ್ಷನ್ ಇವೆಂಟ್ ಆ ಥರ ಇದ್ದರೆ ಮಾತ್ರ ಯೂಸ್ ಮಾಡ್ತಿದ್ದಿದ್ದು. ಏನಾಗಿದೆ ಅಂತ ಅಂದರೆ, ಒಂದು ಸ್ಕ್ಯಾಮ್ ಆಗಿದೆ. ನಾವು ಜ್ಯುವೆಲರಿ ಶಾಪಿಗೆ ಹೋದಾಗ ನನಗೆ ಈ ಇಯರಿಂಗ್ಸ್ ಇಷ್ಟ ಆಯಿತು. ಪ್ಲೈನ್ ಗುಂಡು ಇದು ತುಂಬ ಇಷ್ಟ ಆಯಿತು. ಸೊ ನಮ್ಮ ಅಮ್ಮನ ಕೇಳಿದೆ, ತಕ್ಕೊಡಿ, ಇದನ್ನು ಹಾಕ್ಕೋತೀನಿ ಡೈಲಿ ಅಂತ. ನಮ್ಮಮ್ಮ ಆದರೂ ಕೇಳಿದ್ರು, ನಿಜವಾಗ್ಲೂ ಹೇಳು ಡೈಲಿ ಹಾಕ್ಕೋತೀಯ, ಹಂಗಾದ್ರೆ ತಗೊಡ್ತೀನಿ ಅಂತ. ಸರಿ, ಡೈಲಿ ಹಾಕೋತೀನಿ ತಗೊಳಮ್ಮಿ ಅಂತ ಅಂದರೆ, ನಮ್ಮಮ್ಮ ಸರಿ ಆಯಿತು ತಗೊಡ್ತೀನಿ, ಇಲ್ಲಿ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಅಂದರು. ನಾನು ಇಲ್ಲಿ ಹಾಕ್ಸ್ಕೊಂಡ್ರೇನು, ಮನೇಲಿ ಹಾಕಿಸ್ಕೊಂಡ್ರೇನು, ಸರಿ ಹಾಕಿಸ್ಕೊಳ್ಳೋಣ ಇಲ್ಲೇ ಅಂತ ಅಲ್ಲೇ ಕೆಳಗಡೆ ಆಚಾರ್ಯರಿದ್ರು, ಅವ್ರ ಹತ್ರ ಹೋದ್ವಿ. ಅವರು ಏನಂದ್ರು ಅಂದರೆ, ನಾನು ಇಯರಿಂಗ್ ಹಾಕಬೇಕಲ್ಲ, ಅಲ್ಲಿ ತೂತ ಇರುತ್ತಲ್ಲ, ಆ ತೂತ ಮುಚ್ಚೋಗ್ಬಿಟ್ಟಿದೆ ಅಂತ ಅಂದರು. ಸರಿ ಆಯಿತು, ಇದನ್ನು ಹಾಕೋಕ್ಕಾಗಲ್ಲ, ಚುಚ್ಚಿಸ್ಕೋಬೇಕು ನೀವು ಅಂತ ಅಂದರು. ನಮ್ಮಮ್ಮ ಈಗಲೇ ಚುಚ್ಚಿಸ್ಕೊ, ಮುಂದೆ ಆದರೆ ಇನ್ನೊಂದು ತುಂಬ ನೋವಾಗ್ಬೋದು ಅಂತ ಅಂದರು. ನಾನು ಹೆಂಗೂ ಫ್ರೀ ಆಗಿದ್ದೀನಲ್ಲ, ಸರಿ ಚುಚ್ಚಿಸ್ಕೊಳ್ಳೋಣ ಅಂತ ಚುಚ್ಚಿಸ್ಕೊಂಡೆ. ಆ ಸೈಕಲ್ ಗ್ಯಾಪಲ್ಲಿ ನಮ್ಮಮ್ಮ ಇಯರಿಂಗ್ಸ್ಗೆ ಗಮ್ ಹಾಕ್ಸ್ಬಿಟ್ಟು ಅವರೇ ಗುರು ಗಮ್ ಹಾಕಿದ್ರೆ ಅದು ಇಯರಿಂಗ್ ಬಿಚ್ಚೋದು ತುಂಬ ಕಷ್ಟ. ನಮ್ಮಮ್ಮ ಎಲ್ಲಿ ನಾನು ಬೆಂಗಳೂರಿಗೆ ಬಂದಮೇಲೆ ಬಿಚ್ಚಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಗಮ್ ಹಾಕ್ಸ್ಬಿಟ್ಟಿದ್ದಾರೆ. ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಈ ಇಯರಿಂಗ್ಸ್ ನಂಗೆ ಬಿಚ್ಚೋಕ್ಕಾಗ್ತಾಯಿಲ್ಲ. ಏನು ಮಾಡಿದ್ರು ಬಿಚ್ಚೋಕ್ಕಾಗ್ತಾಯಿಲ್ಲ. ಈ ಸ್ಕ್ಯಾಮಿಂದ ಹೆಂಗಾದರೂ ಇಯರಿಂಗ್ಸ್ ಬಿಚ್ಚೋಕ್ಕೆ ಹೆಲ್ಪ್ ಮಾಡಿ. ಅವರು ಆಚಾರ ಕೇಳಿದ್ರೆ ಇದನ್ನು ಕಟ್ ಮಾಡಬೇಕಷ್ಟೇ, ಬಿಚ್ಚೋಕ್ಕಾಗಲ್ಲ ಅಂತ ಅಂದರು. ಈಗ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ಈ ಇಯರಿಂಗ್ಸ್ನ ಬಿಚ್ಚೋಕ್ಕಾಗ್ತಾಯಿಲ್ಲ. ಇದನ್ನ ನಂಗೆ ಗೊತ್ತಾಯ್ತು ಆವಾಗಲೇ. ಇದನ್ನು ಹಾಕಿದ್ಮೇಲೆ ಇದನ್ನು ಹಾಕಿದ್ದು ನನಗೆ ಅಲ್ಲಿ. ನನಗೆ ಆವಾಗಲೇ ಗೊತ್ತಾಯಿತು ಇದು ಗಮ್ ಹಾಕಿದ್ದಾರೆ ಅಂತ. ಆವಾಗಲೇ ಸಡನ್ ಅಂತ ಈ ಇಯರಿಂಗ್ಸ್ ಬಿಚ್ಚಿಬಿಟ್ಟೆ. ಆವಾಗ ನನಗೆ ಇಯರಿಂಗ್ಸ್ ಬಿಚ್ಚಿದ್ನಲ್ವ, ಹಂಗಾಗಿ ಗಮ್ ಸ್ವಲ್ಪ ಡ್ರೈ ಆಗಿತ್ತು ಅನಿಸುತ್ತೆ. ಇದನ್ನು ಬಿಚ್ಬೋದು, ಇದನ್ನಂತೂ ಬಿಚ್ಚೋಕ್ಕೆ ಆಗ್ತಾಯಿಲ್ಲ, ಇಯರಿಂಗ್ಸೇ ಬಿಚ್ಚೋಕ್ಕಾಗ್ತಾಯಿಲ್ಲ. ಸೊ ಇಂಥ ಸ್ಕ್ಯಾಮಲ್ಲಿ ಸಿಗಾಕೊಂಡಿದ್ದೀನಿ. ಆ್ಯಂಡ್ ಬಿಡಿ, ಇದೊಂದು ಕತೆ ಆಯಿತು. ಇವಾಗ ನಂಗೆ ಸಖತ್ತು ಬೇಜಾರಾಗ್ತಿದೆ. ಸೊ ಅದಕ್ಕೆ ನಾನು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ರೂಮಿಂದ ಫುಲ್ಲು ಬೇಜಾರು. ಈಗ ಒಂದು 6 ಆಗಿರ್ಬೋದು ಅನಿಸುತ್ತೆ ಟೈಮು. ಸ್ವಲ್ಪ ಸೆಲ್ಫ್ ಮೋಟಿವೇಶನ್ ಬೇಕು ಅನ್ನಿಸ್ತಿದೆ. ಅಂದರೆ ಸ್ವಲ್ಪ ಬೋರ್ ಆಗ್ತಿದೆ. ಸೊ ಹೊರಗಡೆ ಹೋಗೋಣ. ನನಗೂ ಗೊತ್ತಿಲ್ಲ ಈ ವ್ಲಾಗ್ ಫುಲ್ ಕಂಟಿನ್ಯೂಸ್ ಹೆಂಗಿರುತ್ತೋ ಏನೋ, ನನಗೆ ನಿಜವಾಗ್ಲೂ ಐಡಿಯಾನೇ ಇಲ್ಲ. ಸುಮ್ಮನೆ ಹಾಗೆ ಹೊರಗಡೆ ಹೋಗೋಣ, ಏನೇನು ಮಾಡ್ತೀನಿ ಹೊರಗಡೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾನು ಫಸ್ಟ್ ಅಂದ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ. ರೆಡಿ ಆಗಿಬಿಟ್ಟೆ ನೋಡಿ. ಹಾಗೆ ಸುಮ್ಮನೆ ಒಂದು ಕುರ್ತಾ ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಒಂದು ಸ್ಟಿಕ್ಕರ್ ಇಟ್ಟಿದ್ದೀನಿ. ಬನ್ನಿ ಇವಾಗ ಹೋಗೋಣ ಹೊರಗೆ. ನನಗಂತೂ ಫುಲ್ಲು ಬೋರ್ ಆಗ್ತದೆ. ಮನೆಯಿಂದ ಬಂದಾಗೆಲ್ಲ ಹಿಂಗೆ ಫೀಲ್ ಆಗುತ್ತೆ, ಸಿಕ್ಕಾಪಟ್ಟೆ ಬೋರ್ ಆಗ್ತದೆ. ನಾನು ಹೊರಟೋಣ ಅಂತ ಅಂದ್ಕೊಂಡೆ, ಆದರೆ ಫುಲ್ಲು ಕತ್ಲೆ ಆಗಿಬಿಟ್ಟಿದೆ ನೋಡಿ. ಸಿಕ್ಕಾಪಟ್ಟೆ ಕತ್ಲೆ ಆಗಿದೆ. ಇನ್ನು ಟೈಮ್ 6:30 ಆಲ್ರೆಡಿ ಇಷ್ಟೊಂದು ಕತ್ಲೆ ಆಗಿದೆ. ಬಟ್ ನಾನು ಹೋಗ್ತೀನಿ ಟೆಂಪಲ್ಗೆ. ಇಲ್ಲ ಸಾರಿ ನಾನು ಟೆಂಪಲಿಗೆ ಹೋಗ್ತೀನಿ. ಇಲ್ಲೇ ವಾಕೆಬಲ್ ಡಿಸ್ಟೆನ್ಸು, ಒಂದು 5 ನಿಮಿಷ ಆಗುತ್ತೆ ಅನ್ಸುತ್ತೆ. ಬನ್ನಿ ಹೋಗೋಣ. ಫುಲ್ ಕತ್ಲೆ ಆಗ್ಬಿಟ್ಟಿದೆ, ಎಷ್ಟು ಕತ್ಲೆ ಆಗಿದೆ ನೋಡಿ. ನಾನಿರೋ ರೂಮ್ ಇದ್ದಾನೆ, ಟಾಪ್ ಫ್ಲೋರಲ್ಲಿ ಇರೋದು. 1 hour ಕೇಳಿ ನಾನಿರೋದು. ನಾನು ಟೆಂಪಲ್ ಹತ್ರ ಬಂದೆ. ಒಂದು 5 ನಿಮಿಷ ಆಯಿತು ಮನೆಯಿಂದ ನಡ್ಕೊಂಡು ಬರೋಕ್ಕೆ. ಇವತ್ತು ಏನೋ ಫಂಕ್ಷನ್ ಮಾಡ್ತಿದ್ರು, ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಎಲ್ಲ ಹಾಕಿಸ್ಕೊತಿದ್ರು. ಆಮೇಲೆ ಅದನ್ನು ಹಾರ್ಮೋನಿ ಅಂತ, ನನಗೆ ಗೊತ್ತಿಲ್ಲ ಅದನ್ನು ಕರೆಕ್ಟಾಗಿ ಏನಂತಾರೆ ಅಂತ ಹೇಳ್ಬಿಟ್ಟು, ಅಲ್ಲಿ ತಬಲ ಅದನ್ನೆಲ್ಲ ಬಾರಿಸ್ತಿದ್ರು. ತುಂಬ ಚೆನ್ನಾಗಿತ್ತು ಫಂಕ್ಷನು. ನನಗೆ ಫುಲ್ ಪೀಸ್ ಅನ್ನಿಸ್ತಿತ್ತು. ಇವನು ನಾನು ವ್ಲಾಗ್ ಮಾಡ್ತಿರೋದನ್ನು ನೋಡಿ ನಗಾಡ್ತಿದ್ದ. ಅದಾದಮೇಲೆ ರಾಘವೇಂದ್ರ ಸ್ವಾಮಿಗೆ ಸಖತ್ತಾಗಿ ಅಲಂಕಾರ ಮಾಡಿದ್ರು. ಅದಾದಮೇಲೆ ಈ ದೇವಸ್ಥಾನದಲ್ಲಿ ಎಲ್ಲ ದೇವರು ಇದೆ. ಶಿವ, ಪಾರ್ವತಿ, ರಾಘವೇಂದ್ರ ಸ್ವಾಮಿ, ಆಂಜನೇಯ, ಶನೇಶ್ವರ ದೇವರು ಎಲ್ಲದೂ ಇದೆ. ಗಣೇಶ, ಎಲ್ಲ ದೇವರು ಇದೆ. ಆಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ಅಂತೂ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿತ್ತು. ಕೇಸರಿ ಬಾತ್ ಕೊಟ್ಟಿದ್ರು. ನಾನು ತುಂಬ ದಿನ ಆಗಿತ್ತು ಕೇಸರಿ ಬಾತ್ ತಿಂದು, ಸಖತ್ ಖುಷಿ ಆಗಿಬಿಡ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾನು ಅಲ್ಲಿಂದ ದೇವಸ್ಥಾನದಿಂದ ಹೊರಟೆ.
ನನಗೇನೂ ಪ್ಲ್ಯಾನ್ ಇರಲಿಲ್ಲ ಪೋಲಾರ್ ಬಿಯರ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಬಸ್ ನೋಡಿದೆ. ಅದು ನೆಕ್ಸ್ಟ್ ಸ್ಟಾಪು ಪೋಲಾರ್ ಬಿಯರು. ಸರಿ ಆಯಿತು ಹೋಗೋಣ, ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಪೋಲಾರ್ ಬಿಯರ್ ಹತ್ರ ಹೋದೆ. ಹೆಂಗಂತ ಅಂದರೆ ನಾನು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಈ ದಿನ, ಆದರೂ ತುಂಬ ಖುಷಿಯಾಗಿತ್ತು ಈ ದಿನ. ನನಗೆ ಸಖತ್ ಹ್ಯಾಪಿನೆಸ್ ಆಯಿತು. ನನಗೆ ತುಂಬ ಜನ ಇರಬಾರ್ದು, ನಂಗೆ ಇಷ್ಟ ಆಗಲ್ಲ. ಅವತ್ತು ಒಂದಿಬ್ಬರು ಇದ್ದರು ಅಷ್ಟೇ. ತುಂಬ ಖುಷಿ ಆಯಿತು. ಅದಾದಮೇಲೆ ನನ್ನ ಪೋಲಾರ್ ಬಿಯರಲ್ಲಿ ನಂದಂತ ಇದು ಒಂದು ಫೇವ್ರೆಟ್ ಪ್ಲೇಸು. ಇಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ಆರ್ಡ್ರ್ ಮಾಡಿ ಐಸ್ ಕ್ರೀಮ್ ತಿನ್ಕೊಂಡು ಎಷ್ಟು ಎಂಜಾಯ್ ಮಾಡಿದ್ದೀನಿ ಗೊತ್ತಾ. ಯಾವಾಗಲೂ ನಿಮ್ಮ ಮೇಲೆ ಮಾತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ನಿಜವಾಗ್ಲೂ ಅದು ತುಂಬ ಹರ್ಟ್ ಆಗುತ್ತೆ ಮನಸ್ಸಿಗೆ. ಆ್ಯಂಡ್ ನಾವು ಯಾರನ್ನು ಟ್ರಸ್ಟ್ ಮಾಡಬೇಕಾಗಿಲ್ಲ, ಬಿಕಾಸ್ ಎಲ್ಲವುದು ಡಿಪೆಂಡ್ಸ್ ಆನ್ ಸಿಚುವೇಶನ್ಸ್ ಅಷ್ಟೇ. ಸಿಚುವೇಶನ್ಸ್ ಮೇಲೇ ಜನ ಆ್ಯಕ್ಟ್ ಮಾಡೋದು. ಇವಾಗ ನಾನು ಒಂದು ಡಿಸಿಷನ್ ತೊಗೋತೀನಿ ಅಂದರೆ ಅದರಿಂದ ಒಳ್ಳೆಯದು ಆಗುತ್ತೆ, ಅದರಿಂದ ಕೆಟ್ಟದ್ದು ಆಗುತ್ತೆ ಬೇರೆಯವ್ರಿಗೆ. ಒಂದು ಕಾಯಿನ್ಗೆ ಹೆಂಗೆ 2 ಫೇಸ್ ಅಂತ ಹೇಳ್ತಾರೆ, ಹಂಗೆ ಎಲ್ಲ ಡಿಸಿಷನ್ನಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ನಿಮಗೆ ಯಾವುದು ಹ್ಯಾಪಿನೆಸ್ ಕೊಡುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ನಾನು ಹೇಳ್ತೀನಿ. ಹಲೋ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ನೋಡ್ತಾ ಇರೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ವ್ಲಾಗ್ಸ್ಗಳನ್ನ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಈಗ ಒಂದು ಅನೌನ್ಸ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನಂದರೆ ನಾನು ಇನ್ಮೇಲೆ ಡೈಲಿ ಶಾರ್ಟ್ಸ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಡೈಲಿ ಬೇಸಿಕ್ ಶಾರ್ಟ್ಸ್ನ ನನ್ನ ಡೇ ಟು ಡೇ ಆಕ್ಟಿವಿಟೀಸ್ ಹೇಗಿರುತ್ತೆ ಅದನ್ನು ಶಾರ್ಟ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. 100 days ಚಾಲೆಂಜ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ನಾನು ಕಂಪ್ಲೀಟ್ ನನ್ನ ವ್ಲಾಗಲ್ಲಿ ಇಟ್ಸ್ ಆಲ್ ಅಬೌಟ್ ಹೆಂಗಿರುತ್ತೆ ಅಂದರೆ ನನ್ನ ವ್ಲಾಗು ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗಿ ಹೇಗೆಲ್ಲ ಲೈಫ್ ಲೀಡ್ ಮಾಡ್ಬೋದು, ಬ್ಯಾಂಗ್ಳೂರಿಗೆ ಬಂದು, ಆ್ಯಂಡ್ ಹೇಗೆಲ್ಲ ಖುಷಿಯಾಗಿರ್ಬೋದು. ನಾವು ಯಾವ ಫ್ರೆಂಡ್ಸ್ ಇಲ್ಲ, ಯಾರು ಇಲ್ಲ ಅಂದ್ರೂ ಒಬ್ಬರೇ ಹೇಗೆ ಖುಷಿಯಾಗಿರ್ಬೋದು ಅಂತ ನನ್ನ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ. ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ಗೆ ತುಂಬ ಖುಷಿ ಅನಿಸುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ನನ್ನ ವಿಡಿಯೋನ ಲೈಕ್ ಫಾರ್ ಎಕ್ಸಾಂಪಲ್ 100 members ನೋಡ್ತಿದ್ದಾರೆ ಅಂತ ಅಂದರೆ ಅದರಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ 40 members ಇರ್ತಾರೆ. ಇನ್ನು ರಿಮೈನಿಂಗ್ 60 members ನನ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ, ಹಂಗೆ ನೋಡ್ತಿರ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ ಯು ಸೋ ಮಚ್. ನಂಗಂತೂ ತುಂಬಾ ಮೇಲ್ಸ್ ಬರುತ್ತೆ, ಕಮೆಂಟ್ಸ್ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಮೇಲಲ್ಲಿ ಚಾಟ್ ಮಾಡ್ತೀರಾ. ನನಗೆ ಇನ್ನೊಂದು ಆಶ್ಚರ್ಯ ಅನ್ಸಿದ್ದು, ನನ್ನ ಇನ್ಸ್ಟಾಗ್ರಾಮ್ನ ನಾನು ಇಷ್ಟು ದಿನ ಪ್ರೈವೇಟ್ ಅಕೌಂಟ್ ಇತ್ತು, ಇವಾಗ 2 days 3 days ಬ್ಯಾಕ್ ನಾನು ಇನ್ಸ್ಟಾನ ಪಬ್ಲಿಕ್ ಅಕೌಂಟ್ ಮಾಡಿದ್ದೀನಿ. ಎಷ್ಟು ಮೆಸೇಜಸ್ ಬಂದಿದೆ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು. ನಾನು ಪ್ರೈವೇಟ್ ಅಕೌಂಟ್ ಪಬ್ಲಿಕ್ ಅಕೌಂಟ್ ಮಾಡಿದ ತಕ್ಷಣ ನನಗೆ ಅರೌಂಡ್ 400 ಅಥವಾ 500+ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಜಾಸ್ತಿ ಆದ್ರು. ನನ್ಗೆ ತುಂಬಾ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಾನು ಅನ್ಕೊಂಡಿದ್ದೀನಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಕ್ವಶನ್ಸ್ ನಿಮ್ಗೆ ಏನೆಲ್ಲ ನನಗೆ ಕ್ವಶನ್ಸ್ ಕೇಳ್ಬೇಕು ಅನ್ಸುತ್ತೆ ಅದನ್ನ ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕ್ತೀನಿ, ಕೇಳಿ ಅದನ್ನ ವ್ಲಾಗ್ ಮಾಡಿ ಹಾಕ್ತೀನಿ. ತುಂಬಾ ಕ್ವಶನ್ಸ್ ಕೇಳಿದಿರ, ನೀವ್ ಏನ್ ವರ್ಕ್ ಮಾಡ್ತಿದ್ದೀರಾ, ನಿಮ್ ಎಜುಕೇಶನ್ ಏನು, ನೀವ್ ಇನ್ನ ಓದ್ತಾ ಇದ್ದೀರಾ, ಜಾಬ್ ಹೋಗ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಎಷ್ಟು ಕ್ವಶನ್ಸ್ ಕೇಳಿದಿರ, ಯಾವ ಊರು ನಿಮ್ದು, ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಒನ್ ಡೇ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.